ವಿಶ್ವಾಸ ಇದೆ. ಒಂದು ಎನ್ ಕೃಷ್ಣಪ್ಪನವರ ಒಂದು ತಂಡ 11 ಜನನು ಗೆಲ್ತಾರೆ ಅಂತೇಳಿ ವಿಶ್ವಾಸ ಇದೆ. ಮುಂದಿನ ದಿನಮಾನಗಳಲ್ಲಿ ಏನು ನಾವು ಘೋಷಣೆ ಮಾಡಿರ್ತಕ್ಕಂಥ ಕೆಲವೊಂದು ಕಾರ್ಯಸೂಚಿ ಇದಾವೆ, ಆ ಕಾರ್ಯಸೂಚಿಗಳನ್ನು ಖಂಡಿತ ಕೈಗೊಳ್ತೇವೆ. ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಕೆಲಸ ಮಾಡ್ತೇವೆ. ರಿಂದ 30 ಅವಧಿಗೆ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಘೋಷಣೆ ಆಗಿದೆ. ಇದೇ ಜನವರಿ 12ನೇ ತಾರೀಕು. ಹಿಂದೆ 2020ರಲ್ಲಿ ನಾವೇ ಒಂದು ಚುನಾವಣೆ ಪ್ರಚಾರದಲ್ಲಿ ಭಾಗಿಯಿದ್ವಿ. ಹಾಗೆಲ್ಲ ಒಂದು ಟೀಮನ್ನ ಸಮಾಜದವರೆಲ್ಲ ಸೇರಿ ಗೆಲ್ಸ್ಕೊಂಡು ಬಂದಿದ್ರು. ಅವಧಿಗೂ ಎನ್ ಕೃಷ್ಣಪ್ಪನವರು ಅಧ್ಯಕ್ಷರಾಗಲಿ ಅಂತೇಳಿ ಒಂದು ಒಮ್ಮತದ ಒಂದು ನಿರ್ಧಾರದಿಂದ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ವಿಶ್ವಾಸ ಇದೆ. ಒಂದು ಎನ್ ಕೃಷ್ಣಪ್ಪನವರ ಒಂದು ತಂಡ 11 ಜನನು ಗೆಲ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅವರು ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದ್ಮೇಲೆ ಅವರದ್ದು ಮುಂದಿನ ಯೋಜನೆಗಳಿದೆ, ಆ ಯೋಜನೆಗಳನ್ನು ನೆರವೇರಿಸ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೆ. ಇದರಲ್ಲಿ ಒಟ್ಟು ಮತದಾರರು ಸುಮಾರು 6,000 ಮತದಾರರು ಇದ್ದಾರೆ. ಆದ್ರೆ ಇಲ್ಲಿ ಒಂದು ಸೊಸೈಟಿ ಬೈಲಾ ಒಂದು ಅಡಿಯಲ್ಲಿ ಯಾರು 2 ಜನರಲ್ ಬಾಡಿ ಮೀಟಿಂಗ್ಗೆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅದನ್ನ ಗಣನೆಗೆ ತಗೊಂಡಾಗ ಇವಾಗ 1,216 ವೋಟರ್ಸು ಅಧಿಕೃತವಾಗಿ ಎಲಿಜಿಬಲ್ ಆಗಿದ್ದಾರೆ. ಇಲ್ಲ 11 ಜನನು ಇವಾಗ ಜನರ ಮುಂದೆನೆ ಅವರು ತಿಳಿಸಿದ್ದಾರೆ. ಏನು ಜನ ಅಧಿಕಾರ ಕೊಡೋದಲ್ಲ, ಇದು ನಿಮ್ಗೆ ಅಧಿಕಾರ ಕೊಡ್ತಾ ಇಲ್ಲ, ಜವಾಬ್ದಾರಿನ ಹೊರೆನ ಕೊಡ್ತಾ ಇದ್ದಾರೆ. ಆ ಜವಾಬ್ದಾರಿ ನೀವು ಏನು ಯಶಸ್ವಿಯಾಗಿ ನಿರ್ವಹಿಸ್ಬೇಕಂತ ತಿಳಿಸಿದ್ದೇವೆ. ಅವ್ರು ಅದಕ್ಕೆ ಒಪ್ಪಿದ್ದಾರೆ. ಆಮೇಲೆ ಇಡೀ 11 ಜನ ತಂಡನೂ ಸೇರಿ ಕೃಷ್ಣಪ್ಪನನ್ನೇ ಆರ್ಸ್ ಬಂದ್ಮೇಲೆ ಅಧ್ಯಕ್ಷನ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಸಮಾಜದ ಬಂಧುಗಳಿಗೆ, ಈ ಸೊಸೈಟಿಯ ಏನು ಕಾರ್ಯಕ್ಷೇತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಪ್ರಸ್ತಾಪ ಆಗಿದೆ. ಅದರಲ್ಲಿ ನನ್ನ ಸಹಿತ ನಾನು ಎನ್ ಕೃಷ್ಣಪ್ಪ, ಮಾಜಿ ಅಧ್ಯಕ್ಷ ಮತ್ತು ಹಾಲಿ ನಿರ್ದೇಶಕ, ಆಮೇಲೆ BM ಗಣೇಶ್ ಮೂರ್ತಿ ಅವರು ಮಾಜಿ ನಿರ್ದೇಶಕರು, ಅನಂತರ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಕೂಡ ಮಾಜಿ ನಿರ್ದೇಶಕರು, DC ಸುಬ್ರಹ್ಮಣ್ಯ ಅವರು ಮಾಜಿ ನಿರ್ದೇಶಕರು, ಶ್ರೀಮತಿ ಎನ್ ಅಕ್ಕ ಎಂ ಅವರು ಕೂಡ ಮಾಜಿ ನಿರ್ದೇಶಕಿ, ಮತ್ತೆ ಪುಟ್ಟರಾಜ್ ಅವರು ಕೂಡ ಮಾಜಿ ನಿರ್ದೇಶಕರು. ಮತ್ತೆ ನಮ್ಮೊಂದಿಗೆ ಈ ಒಂದು 5 ಜನಗಳ ಏನು ಅನುಭವಕೃತ ತಂಡವನ್ನು ನಾವು ಈಗಲೇ ರಚನೆ ಮಾಡಿಕೊಂಡಿದ್ದು, ಅದಕ್ಕೆ ಒತ್ತಾಸೆಯಾಗಿ ಒಂದಷ್ಟು ಯುವಜನರು ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ವಕೀಲರಾಗಿರ್ತಕ್ಕಂಥ ಗೋವರ್ಧನ್ ಅವರು, D ಗೋವರ್ಧನ್ ಅವರು, ಮತ್ತೆ ಸನ್ಮಾನ್ಯ ಪ್ರಕಾಶ್ ಎಂ ಅವರು ಕೂಡ, ಮತ್ತೆ NK ರಘುನಾಥ್ ಅಂತೇಳಿ ಅವರು ಕೂಡ ನಮ್ಮೊಂದಿಗೆ ನಮ್ಮ ಕಾರ್ಯಕ್ಷೇತ್ರಕ್ಕೆ ಕೈ ಜೋಡಿಸಿದ್ದಾರೆ. ಮತ್ತೆ ಲಕ್ಷ್ಮೀನಾರಾಯಣ್ ಅವರು ಕೂಡ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿರ್ತಕ್ಕಂಥ ಅವರು ಕೂಡ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಅವರು ಕೂಡ ಬಂದಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ನಮ್ಮ ಸಹಕಾರ ಕ್ಷೇತ್ರದ ಅನುಭವ ಇರ್ತಕ್ಕಂಥವ್ರೆ. ವಿಶೇಷವಾಗಿ ನಮ್ಮ ಮಹಿಳಾ ಅಭ್ಯರ್ಥಿಯಾಗಿರ್ತಕ್ಕ ಶ್ರೀಮತಿ M ಚಂದ್ರಮ್ಮನವರು, ಅವರು ಕೂಡ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇರ್ತಕ್ಕಂಥ ವ್ಯಕ್ತಿ. ಅವರ ಅನುಭವವನ್ನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸೊಸೈಟಿ ಅತ್ಯಂತ ಕ್ರಿಯಾಶೀಲವಾಗಿ ಬಳಸ್ಕೊಳ್ತಾ ಇದೆ. ಅವರು ಕೂಡ ನಮ್ಮ ತಂಡಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ತಂಡ ಸೇರ್ಕೊಳ್ತಾ ಇರ್ತಕ್ಕಂಥದ್ದು. ಸೊಸೈಟಿಯ ಕಾರ್ಯಕ್ಷೇತ್ರವನ್ನು ಇನ್ನಷ್ಟು ಕೂಡ ನಾವು ಹೆಚ್ಚು ಕ್ರಿಯಾಶೀಲ ಮಾಡೋದಕ್ಕೆ ನಮಗಷ್ಟು ಚೇತವಹಾರಿಯಾಗಿದೆ. ಈ ಒಂದು ತಂಡವನ್ನ ಈಗಾಗಲೇ ಇಲ್ಲಿ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ, ಅವರು ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥದ್ದು. ನಮ್ಮ 20 ವರ್ಷಗಳ ಏನು ನನ್ನ ಈ ಜೀವನದಲ್ಲಿ ಅವರು ಕೂಡ ನನ್ನೊಂದಿಗೆ ನನ್ನ ಎಲ್ಲ ರೀತಿಯಲ್ಲೂ ಕೂಡ ಅವರು ಗಮನಿಸಿದ್ದಾರೆ. ಹಾಗಾಗಿ ಅವರ ಬೆಂಬಲ ಸದಾಕಾಲ ನಮಗಿರ್ತದೆ, ಇಡೀ ನನ್ನ ತಂಡಕ್ಕಿರ್ತದೆ. ಮುಂದಿನ ದಿನಮಾನಗಳಲ್ಲಿ ಏನು ನಾವು ಘೋಷಣೆ ಮಾಡಿರ್ತಕ್ಕಂಥ ಕೆಲವೊಂದು ಕಾರ್ಯಸೂಚಿ ಇದಾವೆ, ಆ ಕಾರ್ಯಸೂಚಿಗಳನ್ನು ಖಂಡಿತ ಕೈಗೊಳ್ತೇವೆ. ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಕೆಲಸ ಮಾಡ್ತೇವೆ. ಎಲ್ಲರೂ ಕೂಡ ನಮ್ಮ ಸೊಸೈಟಿಯ ಎಲ್ಲ
ಪದಾಧಿಕಾರಿಗಳ ಜೊತೆಗೆ ಅವರ ಬಂಧು ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ತಂಡವನ್ನು ಗೆಲ್ಲಿಸ್ಕೋಬೇಕು ಅಂತ ಹೇಳಿ ಅವರ ಪಣ ತೊಟ್ಟು ಮಾಡ್ತಾ ಇರೋದ್ರಿಂದ ಖಂಡಿತ ನಮ್ಮ ಗೆಲುವು ಶತಸಿದ್ಧ ಅಂತ ನಾನು ಭಾವಿಸ್ತಾ ಇದನ್ನ ನನ್ನ ತಂಡಕ್ಕೆ ನಾನು ಅತ್ಯಂತ ಕೃತಜ್ಞತರಾಗಿರ್ತೇನೆ. ನಮ್ಮ ಇಡೀ ಸಮುದಾಯ ಏನಿದೆ, ಸೊಸೈಟಿಯ ಬಂಧುಗಳೇನಿದೆ, ಅವರೆಲ್ಲ ನಮ್ಮನ್ನು ಅರಸ್ತಾರೆ ಅಂತ ಭಾವಿಸ್ತಾ ಅವ್ರಿಗೆಲ್ಲ ಕೂಡ ನಾನು ಈ ಸಂದರ್ಭದಲ್ಲಿ ಸೊಸೈಟಿಗೆ ಬಂದು ತಾವೆಲ್ಲ ಮತವನ್ನು ಚಲಾಯಿಸೋದ್ರ ಮುಖಾಂತರ ಈ ಒಂದು ತಂಡವನ್ನು ಗೆಲ್ಲಿಸಿ, ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಿ ನಮ್ಮ ಸೊಸೈಟಿಯ ಒಂದು ಮುಂದಿನ ಹಾದಿಗೆ ಒಂದು ದಾಪುಗಾಲನ್ನು ಇಡೋದಕ್ಕೆ ತಾವು ಪ್ರವೇಶ ಕೊಡಬೇಕು ಅಂತೇಳಿ ತಮ್ಮನ್ನು ಭಾವಿಸ್ತಾ ಎಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.